ಆತ್ಮ ಸಾಕ್ಷಾತ್ಕಾರ ಅಂದರೇನು? ತುಂಬ ಸರಿ ಮಾತಾಡಿದ್ದೀವಲ್ಲಪ್ಪ. ಒಂದೇ ಸಾರಿ ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ. ನಿಧಾನಕ್ಕೆ ಇವೆಲ್ಲ ಕೇಳ್ತಾ ಹೊರಗಿನ ನೋಡಿ, ಆತ್ಮದ ಬಗ್ಗೆ ತಿಳಿಯುವುದು ಜ್ಞಾನ, ಆದರೆ ಆತ್ಮವೇ ನಾವಾಗಿ ಬದುಕೋದು ಸಾಕ್ಷಾತ್ಕಾರ. ಅದಕ್ಕೆ ಹೇಳೋದು, ಸಾಕ್ಷಾತ್ಕಾರಕ್ಕೂ ಜ್ಞಾನಕ್ಕೂ ವ್ಯತ್ಯಾಸವಿದೆ. ದೇವರ ಬಗ್ಗೆ ತಿಳಿಯುವುದು ಜ್ಞಾನ, ದೇವರೇ ಆಗಿಬಿಡುವುದು ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಆದಮೇಲೆ, ಒಂದು ಆತ್ಮದ ಸಾಕ್ಷಾತ್ಕಾರ ಆದಮೇಲೆ ನಿಮಗೆ ಎಲ್ಲ ದೇಹಗಳು ಕಾಣಿಸಲ್ಲ. ಅವನು ದಪ್ಪ, ಅವನು ಕುಳ್ಳ, ಅವನು ಗಂಡು, ಅವನು ಹೆಣ್ಣು, ಅದು ಪ್ರಾಣಿ, ಅದು ಪಕ್ಷಿ, ಇಲ್ಲ, ಎಲ್ಲರಲ್ಲೂ ಆತ್ಮ ಮಾತ್ರ ಕಾಣುತ್ತೆ. ದೈವ ಸಾಕ್ಷಾತ್ಕಾರ ಅಂದರೂ ಎಲ್ಲರಲ್ಲೂ ದೇವರು ಮಾತ್ರ ಕಾಣುತ್ತಾನೆ. ಆತ್ಮ ಸಾಕ್ಷಾತ್ಕಾರ ಅಂದರೆ ಎಲ್ಲರ ಒಳಗಡೆ ಇರುವ ಚೈತನ್ಯ ಮಾತ್ರ ಕಾಣುತ್ತೆ ಅಲ್ವಾ? ಹಾಗೆ ಆತ್ಮ ಸಾಕ್ಷಾತ್ಕಾರ ಅದು ಉಚ್ಚರಾಯ ಸ್ಥಿತಿ, ಅದಕ್ಕೆ ಮೀರಿ ಇನ್ನೇನೂ ಇಲ್ಲ. ಬಟ್ ಆ ಹಂತಕ್ಕೆ ಅದು ಹೊರಗಡೆ ಹುಡುಕೋದ್ರಿಂದ ಅಲ್ಲ, ತಮ್ಮ ಒಳಗಡೆ ಆಳವಾಗಿ ಇಳಿಬೇಕು. ಹೌದಲ್ವಾ? ಯಾವುದೂ ಶಾಶ್ವತವಲ್ಲದ್ದು ಅನ್ನೋದಾದರೆ ಶಾಶ್ವತವಾದದ್ದು ಏನೋ ಇರಬೇಕಲ್ಲ. ಅದು ಪರಮಾತ್ಮ, ಅವನ ಪ್ರತಿರೂಪ ಅಂತರಾತ್ಮ. ಆ ಆತ್ಮದ ಬಗ್ಗೆ ತಿಳಿತಾ ಹೋಗಬೇಕು. ನಾನು ಯಾರು? ಈ ದೇಹವನ್ನು ಸುಟ್ಟಾಕ್ತಾರೆ, ಮುಚ್ಚಾಕ್ತಾರೆ ಅನ್ನೋದಾದರೆ ಸತ್ತ ಮೇಲೆ ನಾನು ಎಲ್ಲಿಗೆ ಹೋಗ್ತೀನಿ? ಆ ದೇಹದಿಂದ ಹೊರಗಡೆ ಹೋಗುವುದು ಅಂದರೆ ಆ ದೇಹದ ಒಳಗಡೆ ಇರೋವರೆಗೂ ನಾನು ಕೈ ಕಾಲು ಆಡಿಸ್ತೀನಿ, ನಗ್ತೀನಿ, ಅಳ್ತೀನಿ, ಓಡಾಡ್ತೀನಿ, ವ್ಯವಹಾರ ಮಾಡ್ತೀನಿ, ಅದು ಇದು ಮಾಡ್ತೀನಿ. ಸತ್ತ ಅಂದರೆ ಏನರ್ಥ? ಅದು ಸಾವು ಯಾರಿಗೆ? ದೇಹಕ್ಕೋ? ಅಥವಾ ನಾನು ಅನ್ನೋದು ದೇಹದಿಂದ ಹೊರಗಡೆ ಬಂದ ಮೇಲೆ ದೇಹ ಸಾಯುತ್ತೆ, ಅಂದರೆ ದೇಹ ಬೇರೆ ನಾನು ಬೇರೆ ಅಂತ ಆಯಿತು. ಹಾಗಾದರೆ ಆ ನಾನು ಶಾಶ್ವತ, ಅಂದರೆ ಆ ಆತ್ಮ ಚೈತನ್ಯ, ಕೃಷ್ಣ ಹೇಳಿದ್ದಾನೆ, ಅದನ್ನು ಕೊಲ್ಲೋಕ್ಕಾಗಲ್ಲ, ಸುಡೋಕ್ಕಾಗಲ್ಲ, ಕತ್ತರಿಸೋಕ್ಕಾಗಲ್ಲ. ಆ ಆತ್ಮ ಅವಿನಾಶಿ, ನಾಶವಿಲ್ಲದ್ದು. ಅದರ ಕುರಿತು ನೀವು ಚಿಂತನೆ ಮಾಡ್ತಾ 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 ಹೋದಾಗ, ಅಂದರೆ ಸಮಾಧಿ ಸ್ಥಿತಿಗೆ ಹೋಗಿದ್ದೇ ಹಾಗೆ. ಆಮೇಲೆ ದೇಹಕ್ಕೆ ಯಾವ ಮಹತ್ವವೂ ಇರುವುದಿಲ್ಲ. ಅದಕ್ಕೆ ನೋಡಿ, ಅಗೋರಿಗಳು ಅಥವಾ ಕೆಲವರು ಅಂದರೆ ಆತ್ಮದ ಸಾಕ್ಷಾತ್ಕಾರ ಆದಮೇಲೆ ಅದಕ್ಕೆ ಮಹತ್ವವೇ ಕೊಡಲ್ಲ, ಕೊಳೆಯಾಗಿ ಹೆಂಗೆಂಗೋ ಇರ್ತಾರೆ ಅವರು. ಕೆಲವೊಬ್ರು ಹಂಗೆ ಇರ್ತಾರೆ. ಹಾಗಂತ ದೇಹಕ್ಕೆ ಕೊಳೆಯಾಗಿ ಹೆಂಗೆ ಬೇಕಂಗೆ ದೇಹಕ್ಕೆ ಕಾಳಜಿ ಮಾಡಬೇಡಿ ಅಂತ ನಾನು ಹೇಳಲ್ಲ. ಬಟ್ ದೇಹಕ್ಕೆ ಅಷ್ಟು ಮಹತ್ವ ಇಲ್ಲ ಅಂದಮೇಲೆ ಒಂದು ಕಡೆ ಕೂತು ಹಾಗೆ ದೇಹವನ್ನು ಬಿಟ್ಟು ಹೋಗಿಬಿಡ್ತಾರೆ, ಭಗವಂತನಲ್ಲಿ ಲೀನವಾಗಿಬಿಡ್ತಾರೆ. ಬಟ್ ಅದು ತಲುಪಲಿಕ್ಕೆ ತುಂಬ ಸಮಯ ಬೇಕು. ಅದಕ್ಕೆ ಅಂತರ್ಮುಖ ವ್ಯಕ್ತಿತ್ವ ಬೇಕು. ಬಹಿರ್ಮುಖವಾಗಿ ಹೇಗೆ ಆಮೆ ಅಪಾಯ ಬಂದ ತಕ್ಷಣ ತನ್ನ ಎಲ್ಲ ಕಾಲುಗಳನ್ನು ಚಿಪ್ಪೊಳಗಡೆ ಎಳ್ಕೊಳ್ಳುತ್ತೋ, ಹಾಗೆ ನಮ್ಮ ಗಮನ, ನಮ್ಮ ಎಲ್ಲ ಪ್ರಜ್ಞೆಯನ್ನು ನಾವು ಅಂತರ್ಮುಖಗೊಳಿಸಿಕೊಳ್ಳಬೇಕು. ನಾನು ಯಾರು? ನಾನಿಲ್ಲಿಗೆ ಬಂದಿರೋದೇನಕ್ಕೆ? ನಾನು ನಿಜವಾಗ್ಲೂ ಈ ದೇಹವೇನಾ? ದೇಹಕ್ಕಾಗೋ ಅಥವಾ ದೇಹದ ನ್ಯೂನ್ಯತೆ ನನ್ನ ಅಂತರಂಗದ ನ್ಯೂನ್ಯತೆನಾ? ಇಲ್ಲ. ಎಷ್ಟೋ ಸಾರಿ ನೋಡಿ, ಕೈಯು ಕಾಲು ಎಲ್ಲ ಏನೋ ತೊಂದರೆ ಆಗಿರ್ತವೆ, ಅಂಗವಿಕಲರಾಗಿರ್ತಾರೆ. ಆದರೆ ಅಂತರಾತ್ಮದಲ್ಲಿ ಅವರು ಅದ್ಭುತ ಏನೋ ಜ್ಞಾನಿಗಳಾಗಿರ್ತಾರೆ. ಅಂದರೆ ವಿಕಲಚೇತನ ದೇಹಕ್ಕಷ್ಟೇ, ಮನಸ್ಸಿಂದಲ್ಲ. ಅಂದರೆ ಒಳಗಿನ ಯಾವುದೋ ಚೈತನ್ಯಕ್ಕಲ್ಲ, ಅಂದರೆ ದೇಹಕ್ಕೂ ಮೀರಿದ್ದೇನೂ ಇರಬೇಕಲ್ಲ. ಹಿಂಗೆ ಯೋಚನೆ ಮಾಡ್ತಾ 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 ಹೋದಾಗ ನೀವು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಅಂದರೆ ಎಲ್ಲರೊಳಗಡೆ ಇರ್ತಕ್ಕಂಥದ್ದು ಆ ಭಗವಂತನ ಅಂಶ, ಆತ್ಮವೇ. ಆದರೆ ನಾವು ಅನೇಕ ಜನ್ಮಗಳನ್ನು ನೋಡಿಕೊಂಡು ಬಂದಿರೋದರಿಂದ ಒಂದೊಂದು ಕಡೆ ಒಂದೊಂದು ಪ್ರಕರಣ, ಇನ್ಸಿಡೆಂಟ್ಗಳು ಮಾಡಿಕೊಂಡು ಬಂದಿದ್ದೀವಿ. ಅಲ್ಲೇನೋ ತಪ್ಪು ಮಾಡಿದರೆ ಇಲ್ಲಿ ಅದಕ್ಕೆ ಅನುಭವಿಸ್ತಾ ಇದ್ದೀವಿ. ಸ್ವರ್ಗ ನರಕ ಇದೆ. ಇಲ್ಲಿ ನೀವು ಪುಣ್ಯ ಮಾಡಿದ್ರೆ ಮತ್ತೊಂದು ಜನ್ಮ ಹುಟ್ಟಿ ಇಲ್ಲಿ ಅದರ ಸುಖ ಅನುಭವಿಸ್ತೀರಿ. ನರಕ ಅಲ್ಲೆಲ್ಲೂ ಇಲ್ಲ. ಮತ್ತೆ ಪುನರ್ಜನ್ಮ ಎತ್ತು ಬಂದು ಸ್ವರ್ಗ ಅಥವಾ ನರಕವನ್ನು ಇಲ್ಲೇ ನೋಡ್ತೀರಾ, ಬೇರೆಲ್ಲೂ ಅಲ್ಲ. ಅದಕ್ಕೆ ಸ್ವರ್ಗಕ್ಕೆ ಹೋಗ್ತೀರಾ ಅಂದರೆ ಮೇಲೆಲ್ಲೋ ಹೋಗ್ತೀರಾ ಅಂತಲ್ಲ. ಇಲ್ಲೇ ಹುಟ್ಟು ಬಂದು ಒಂದೋ ನರಕ ನೋಡ್ತೀರಾ, ಇಲ್ಲ ಇಲ್ಲೇ ಹುಟ್ಟು ಬಂದು ಇಲ್ಲ ಸ್ವರ್ಗ ನೋಡ್ತೀರಾ, ಇಲ್ಲ ನನಗೆ ಆ ಹುಟ್ಟೇ ಬೇಡ ಅಂದರೆ ಮೋಕ್ಷ. ಅದಕ್ಕೆ ಬೇರೆ ರೀತಿ ಬದುಕಬೇಕು, ಅಥವಾ ಅದಕ್ಕಿರೋ ಏನು ಕಾಲಮಾನ ಅಥವಾ ವಿಚಾರಗಳು, ಅದಕ್ಕೆ ಪಾಲಿಸಬೇಕಾದ ಸಂಗತಿಗಳು ಬೇರೆ. ಹಾಗಾಗಿ ಸತ್ತ ಮೇಲೆ ಸ್ವರ್ಗ, ಹೌದು, ಸತ್ತ ಮೇಲೆ ಸ್ವರ್ಗ ಅಂದರೆ ಬದುಕಿದ್ದಾಗ ಯಾರಿಗೆ ಗೊತ್ತು, ನೀವೀಗ ಆಲ್ರೆಡಿ ಸ್ವರ್ಗದಲ್ಲಿ ಇರ್ಬೋದು, ಇರೋ ಸ್ವರ್ಗನ ಹಾಳು ಮಾಡ್ತಿರ್ಬೋದು, ಯಾರಿಗೆ ಗೊತ್ತು. ಹಾಗಾಗಿ ಎಲ್ಲೋ ಇರುವ ಸ್ವರ್ಗಕ್ಕೆ ಆಸೆ ಬೀಳೋದು ಬೇಡ.
ಇಲ್ಲಿರುವ ಈ ಭೂಲೋಕ, ಈ ಭೂತಾಯಿಯ ಆಶ್ರಯ ನಮಗೆ ಸಿಕ್ಕಿದೆ, ಇದನ್ನೇ ಸ್ವರ್ಗ ಮಾಡಿಕೊಳ್ಳೋಣ. ಹಂಗೆ ಆತ್ಮಸಾಕ್ಷಾತ್ಕಾರ ಸ್ವಯಂ ನಿಮ್ಮ ದೈಹಿಕ ಪ್ರಜ್ಞೆ ಹೋಗುತ್ತೆ ಹೊರಗಡೆ. ಸರಿ ತಪ್ಪು, ಒಳ್ಳೆಯದು ಕೆಟ್ಟದ್ದು, ದೊಡ್ಡದು ಚಿಕ್ಕದು, ಕಡಿಮೆ ಜಾಸ್ತಿ, ಈ ಎಲ್ಲ ಭಿನ್ನತೆಗಳು ಹೋಗಿ ಎಲ್ಲವೂ ಖಾಲಿ ಖಾಲಿ. ಇಲ್ಲಿ ಏನೂ ಸತ್ಯ ಅಲ್ಲ, ಸತ್ಯ ಒಂದೇ, ನಾನು ಅಥವಾ ನನ್ನ ಚೇತನ ಅಥವಾ ಈ ಸತ್ತ ಮೇಲೂ ಉಳಿಯುವ ಅದೊಂದು ಅಂಶ ಇದೆಯಲ್ಲ, ಅದಷ್ಟೇ ಸತ್ಯ. ಅದಕ್ಕೆ ಬಂದು ನಿಲ್ಲೋದಿದೆಯಲ್ಲ, ಅದು ಸಾಕ್ಷಾತ್ಕಾರ. ನಾವು ಹಂಗಿದ್ದೀವ? ಇಲ್ಲ. ನಮಗೆ ಯಾರೋ ಬೈದರು, ಹೊಡೆದ್ರು, ಕೂಗಾಡಿದ್ರು, ಪ್ರೀತಿಸಿದ್ರು, ಮುದ್ದಿಸಿದ್ರು, ಹೊಗಳಿದ್ರು, ಅದು ಏನೇನೋ ತುಂಬಿಕೊಂಡು ಕೂತಿದ್ದೀವಿ ಅಂದರೆ ನಾವಿನ್ನೂ ಆತ್ಮ ಸಾಕ್ಷಾತ್ಕಾರದ ಮೊದಲ ಹೆಜ್ಜೆನೂ ಇಟ್ಟಿರೋದಿಲ್ಲ. ಸೊ ನಾನೆಲ್ಲ ಏನೇನು ಹೇಳಿದ್ನಲ್ಲ ಅದ್ರ ಬಗ್ಗೆ ಚಿಂತನೆ ಮಾಡಿ ನಿಧಾನಕ್ಕೆ ನೀವು ಆ ಕಡೆ ತೆರಳ್ತೀರ, ಒಳ್ಳೆಯದಾಗುತ್ತೆ.